ಓಂ ಶಾಂತಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು. ಮುರಳಿಯ ಮುಖ್ಯ ಸಾರಾಂಶ. ಓಂ ಶಾಂತಿ. ವಾಣಿ ಡೇಟು 24/10/2025. ಪ್ರಾತಃ ಮುರಳಿ. ಶೀರ್ಷಿಕೆ ಅಮರ ಕಥೆ ಮೋಹಜೀತ ದೇವತೆಗಳ ರಹಸ್ಯ. ಮುಖ್ಯ ಸಾರಾಂಶ. ಬಾಬ್ದಾದ ಇಂದು ಮಕ್ಕಳಿಗೆ ಸ್ಮರಣೆ ಮಾಡಿಸುತ್ತಾರೆ. ನಾನು ನಿಮ್ಮ ಮನೆಗೆ ಹಾದಿ ತೋರಿಸಲು ಬಂದಿದ್ದೇನೆ. ಈ ದಾರಿ ಆತ್ಮಾಭಿಮಾನದಲ್ಲಿ ಮಾತ್ರ ಕಾಣುತ್ತದೆ. ದೇಹಾಭಿಮಾನದಿಂದ ನೋಡಿದರೆ ಎಲ್ಲವೂ ಕತ್ತಲು. ಆತ್ಮಾಭಿಮಾನದಲ್ಲಿ ಇದ್ದರೆ ಮಾರ್ಗ ಸ್ಪಷ್ಟವಾಗಿ ಕಾಣುತ್ತದೆ. ಸಂಗಮಯುಗದಲ್ಲಿ ತಂದೆಯು ಅಮರ ಕಥೆ ಹೇಳುತ್ತಾರೆ. ಅದರ ಅರ್ಥ, ಆತ್ಮ ಅಮರ, ಶರೀರ ಬದಲಾದರೂ ಆತ್ಮ ಅಳುವುದಿಲ್ಲ. ಜ್ಞಾನದಿಂದಲೇ ಸತ್ಯುಗದ ದೇವತೆಗಳು ಮೋಹಜೀತ ಆಗಿದ್ದಾರೆ. ಅವರು ಮೃತ್ಯುವಿನ ಹೆಸರನ್ನು ಕೇಳುವುದಿಲ್ಲ. ಶಾಂತಿಯಾಗಿ ಶರೀರ ಬದಲಾಯಿಸುತ್ತಾರೆ. ಮುಖ್ಯ ಜ್ಞಾನ ರತ್ನಗಳು. ತಂದೆಯು ನಿಮಗೆ ಮನೆಗೆ ಹೋಗುವ ದಾರಿ ತೋರಿಸುತ್ತಿದ್ದಾರೆ. ಅದು ಶಾಂತಿಧಾಮ ಮತ್ತು ಸುಖಧಾಮದ ದಾರಿ. ಮಾರ್ಗ ಸ್ಪಷ್ಟವಾಗಿ ಕಾಣುವುದು ಆತ್ಮಾಭಿಮಾನದಲ್ಲಿ ಕುಳಿತುಕೊಂಡಾಗ ಮಾತ್ರ. ಸಂಗಮಯುಗದಲ್ಲಿ ತಂದೆಯು ಅಮರ ಕಥೆ ಹೇಳುತ್ತಾರೆ. ಆತ್ಮ ಎಂದಿಗೂ ಸಾಯುವುದಿಲ್ಲ. ಸತ್ಯುಗದ ದೇವತೆಗಳು ಮೋಹಜೀತರು. ಮೃತ್ಯು ಅಥವಾ ದುಃಖದಿಂದ ಅಳು ಕಾಣಿಸುವುದಿಲ್ಲ. ಕರ್ಮೇಂದ್ರಿಯಗಳ ಮೂಲಕ ಆತ್ಮ ಮಾತನಾಡುತ್ತದೆ. ಶರೀರವಿಲ್ಲದೆ ಸಾಧ್ಯವಿಲ್ಲ. ಸತ್ಯುಗದಲ್ಲಿ ರಾವಣ ರಾಜ್ಯ ಇಲ್ಲ. ಆದ್ದರಿಂದ ಪಾಪ ಕರ್ಮಗಳಿಲ್ಲ. ಕಾಮಕಟಾರಿ ಅತಿ ದೊಡ್ಡ ಹಿಂಸೆ. ದೇವತೆಗಳು ಹಿಂಸಕರಾಗಿರುವುದಿಲ್ಲ. ತಂದೆಯು ಮನುಷ್ಯರನ್ನು ದೇವತೆಗಳನ್ನಾಗಿ ಪರಿವರ್ತಿಸಲು ಬಂದಿದ್ದಾರೆ. ಆದಿ ಸನಾತನ ಧರ್ಮವೇ ನಿಜವಾದ ದೇವಿ ದೇವತಾ ಧರ್ಮ. ಹಿಂದೂ ಧರ್ಮ ನಂತರದ ರೂಪ. ಭಕ್ತಿ ಮಾರ್ಗದ ಫಲ ದೊರೆಯುವುದಿಲ್ಲ, ಆದರೆ ಜ್ಞಾನ ಮಾರ್ಗದ ಫಲ ನಿಶ್ಚಿತ. ಶಿವನು ಸರ್ವರ ಶಾಂತಿಯ ದಾತ, ಶಂಕರನಲ್ಲ. ಬಾಬಾ ಹೇಳುತ್ತಾರೆ, ದೇಹ ಸಹಿತ ಎಲ್ಲ ಸಂಬಂಧಗಳನ್ನು ಮರೆತು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ನೆನಪಿನ ಮೂಲಕ ಆತ್ಮವು ಪವಿತ್ರವಾಗುತ್ತದೆ, ಪಾಪಗಳು ಭಸ್ಮವಾಗುತ್ತವೆ. ದಿವ್ಯ ದೃಷ್ಟಿಯ ದಾತ ಬಾಬರವರೇ ಆಗಿದ್ದಾರೆ. ಇದರ ಅರ್ಥ ಯಾರು ಕೊಡಲಾರರು. ಸಿನಿಮಾ ನೋಡಬಾರದು. ಅದು ಅತಿ ಕೆಟ್ಟ ಕಾಯಿಲೆ, ಮನಸ್ಸನ್ನು ಕೊಳಕಾಗಿಸುತ್ತದೆ. ಬ್ರಹ್ಮಕುಮಾರ ಕುಮಾರಿಯರು ಪಾವನ ಪ್ರಪಂಚಕ್ಕಾಗಿ ವ್ರತವಿಡಬೇಕು. ದೇವತೆಗಳು ಸದಾ ಸಂತೋಷಿ. ದೇವಿ ದೇವರು, ಅವರಲ್ಲಿ ಆಸೆಗಳಿಲ್ಲ. ತಂದೆಯು ಮಕ್ಕಳನ್ನು ಪದಮಾಪತಿಗಳನ್ನಾಗಿ ಮಾಡುತ್ತಾರೆ. ಎಲ್ಲ ಪ್ರಾಪ್ತಿಯೂ ಅಲ್ಲಿ ಇರುತ್ತದೆ. ತೀವ್ರ ಪುರುಷಾರ್ಥಿ ಎಂದರೆ ವಿಧಿಪೂರ್ವಕ ಜೀವನದಲ್ಲಿ ಸ್ಥಿತರಾಗುವುದು. ಬುದ್ಧಿ ವ್ಯರ್ಥವಾಗುವುದಿಲ್ಲ. ವಿಧಿಪೂರ್ಣವಾಗಿದ್ದರೆ ವೃದ್ಧಿ ನಿಶ್ಚಿತ. ಸ್ವಚ್ಛತೆ ಮತ್ತು ಸತ್ಯತೆ ಇವುಗಳೇ ನಿಜವಾದ ಪವಿತ್ರತೆ. ವಾಣಿ ಕಾರ್ಯ ಸಿದ್ಧವಾಗದಿದ್ದರೆ ಯೋಗದ ಶಕ್ತಿ, ಶುಭ ಸಂಕಲ್ಪ, ನಯನ ಭಾಷೆ ಮೂಲಕ ಕಾರ್ಯಸಿದ್ಧಿ ಮಾಡಬೇಕು. ಧಾರಣೆ. ಸದಾ ಆಸೆಯಿಲ್ಲದ ಸಂತುಷ್ಟ ಮನಸ್ಸು ಸಂತೋಷಿ ದೇವಿಯ ಗುಣ. ಒಬ್ಬ ತಂದೆಯ ಮತದಂತೆ ನಡೆಯುವುದು ನಿಜವಾದ ಶ್ರೇಯಸ್ಕರ ಜೀವನ. ಚಿತ್ರಮಂದಿರದ ಪ್ರಭಾವದಿಂದ ದೂರವಿರಬೇಕು. ಅದು ಪಾಪದ ಬಾಗಿಲು. ಸೇವೆಯಲ್ಲಿ ಮತ್ತು ಪುರುಷಾರ್ಥದಲ್ಲಿ ವಿಧಿ ಮತ್ತು ನಿಷ್ಠೆ ಇರಲಿ. ವರದಾನ. ವಿಧಿಪೂರ್ವಕ ಜೀವನದಿಂದ ತೀವ್ರ ಪುರುಷಾರ್ಥಿಯಾಗಿ. ಯಾವಾಗ ಮನಸ್ಸು, ವಾಕ್ಯ, ಕರ್ಮ ಎಲ್ಲವೂ ವಿಧಿವಂತಾಗುತ್ತದೆ, ಅಂದಾಗ ಪ್ರಗತಿ ನಿಶ್ಚಿತ. ಬುದ್ಧಿ ಸ್ಥಿರ, ಪುರುಷಾರ್ಥ ತೀವ್ರವಾಗುತ್ತದೆ. ಸ್ಲೋಗನ್. ಸ್ವಚ್ಛತೆ ಮತ್ತು ಸತ್ಯತೆಯಿಂದಲೇ ನಿಜವಾದ ಪವಿತ್ರತೆ ಇದೆ. ಅವ್ಯಕ್ತ ಸೂಚನೆ. ಯೋಗದ ಶಕ್ತಿಯ ವಾಣಿಗಿಂತ ಬಲವಾದದ್ದು. ವಾಣಿ ವಿಫಲವಾದರೆ ಶುಭ ಸಂಕಲ್ಪ, ಶುಭ ಭಾವನೆ, ನಯನ ಭಾಷೆ, ದಯೆಯ ಕಂಪನಗಳು ಕಾರ್ಯವನ್ನು ಸಿದ್ಧಗೊಳಿಸುತ್ತವೆ. ಆಧ್ಯಾತ್ಮಿಕ ಸಾರ. ಈ ಜ್ಞಾನ ನಮ್ಮನ್ನು ಅಳುವ ಮನುಷ್ಯರಿಂದ ನಗುವ ದೇವತೆಗಳನ್ನಾಗಿ ಪರಿವರ್ತಿಸುತ್ತದೆ. ಶಿವಬಾಬಾ ಹೇಳುತ್ತಾರೆ, ನೀವು ಅಮರ ಕಥೆಯನ್ನು ಕೇಳುತ್ತಿದ್ದೀರಿ. ಅಮರಪುರಿಯ ಮಾಲೀಕರಾಗಲು